ನೆಕ್ಸ್ಟ್ ಈ ಅಧಿಕಾರ ಹಂಚಿಕೆ ವಿಚಾರ ಅಥವಾ ನವೆಂಬರ್ ಕ್ರಾಂತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಹಲವು ಸಚಿವರು ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಎಲ್ಲರೂ ಹೇಳ್ತಾ ಇರೋದು ಒಂದೇ ಮಾತು, ಎಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟಂತಹ ವಿಚಾರ. ಹಾಗೆ ಈಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪವರ್ ಟಿವಿಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅಧಿಕಾರ ಹಂಚಿಕೆ ವಿಚಾರ ಹೈಕಮಾಂಡ್ಗೆ ಬಿಟ್ಟಂತಹ ನಿರ್ಧಾರ. ಈಗ ಆಲ್ರೆಡಿ ಸಿಎಂ ಆಗಿ ಸಿದ್ದರಾಮಯ್ಯನವರು ಇದ್ದಾರೆ, ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಹೈಕಮಾಂಡ್ ಏನು ಹೇಳಿದ್ರೂ ಕೂಡ ಕೇಳ್ತೀವಿ. ಜನರ ಸೇವೆ ಮಾಡಿ ಮಂತ್ರಿಯಾಗಿ ಅಂತಂದ್ರು, ಆಗಿದ್ದೀವಿ. ಮುಂದೆಯೂ ಅದೇ ರೀತಿ ವರಿಷ್ಠರ ಆದೇಶವನ್ನ ಪಾಲಿಸ್ತೀವಿ. ನಮ್ಮ ಪಕ್ಷದಲ್ಲಿ ಶಿಸ್ತು ಇದೆ, ಪಕ್ಷ ಹೇಳಿದ್ದನ್ನ ನಾವು ಕೇಳ್ತೀವಿ. ಹೀಗಂತ ಪವರ್ ಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಇದೆ. ಸೊ ಸಾಮಾನ್ಯ ನೋಡಿ, ಹೈಕಮಾಂಡ್ ಇವತ್ತು ನಮ್ಗೆ ಏನೇನ್ ಹೇಳುತ್ತೋ ನಾವು ಅದನ್ನ ಕೇಳ್ತೀವಿ. ಇವತ್ತು ಹೈಕಮಾಂಡ್ ಪಕ್ಷದ ಕೆಲಸ ಮಾಡಿ ಅಂದ್ರು, ನಾನು ಪಕ್ಷದ ಕೆಲಸ ಮಾಡಿದೆ. ಇವತ್ತು ಜನರ ಸೇವೆ ಮಾಡ್ಬೇಕು, ಸರ್ಕಾರದಲ್ಲಿ ಮಂತ್ರಿಯಾಗಿ ಅಂತ ಹೇಳಿದ್ರು, ನಾನು ಮಂತ್ರಿಯಾಗಿ ಜನರ ಸೇವೆ ಮಾಡ್ತಾ ಇದ್ದೇನೆ. ನಾಳೆ ಹೈಕಮಾಂಡ್ ಏನೇ ಹೇಳಿದ್ರು ಕೂಡ ಅದನ್ನ ಕೇಳ್ತೀವಿ ನಾವು. ಯಾಕಂತಂದ್ರೆ ಯಾವತ್ತಿದ್ರು ಕೂಡ ನಮ್ಮ ಪಕ್ಷದಲ್ಲಿ ಒಂದು ಶಿಸ್ತು, ಒಂದು ಬದ್ಧತೆ ಇದೆ. ಸೊ ಸಾಮಾನ್ಯ ವರ್ಗದ ಒಬ್ಬ ಹೆಣ್ಮಗಳು ಅಲ್ಲಿಯಿಂದ ಇಲ್ಲಿವರೆಗೆ ಬರ್ಲಿಕ್ಕೆ ನನ್ನ ಜನರ ಮತ್ತು ಪಕ್ಷದ ಶ್ರೀರಕ್ಷಣೆ ಕಾರಣ. ಸೊ ಪಕ್ಷ ಏನ್ ಹೇಳುತ್ತೋ ನಮ್ಗೆ ನಾವು ಅದನ್ನೆಲ್ಲ ಕೇಳ್ತೀವಿ. ನೋಡಿ, ಹೈಕಮಾಂಡ್ ಇವತ್ತು ನಮ್ಗೆ ಏನೇನ್ ಹೇಳುತ್ತೋ ನಾವು ಅದನ್ನ ಕೇಳ್ತೀವಿ. ಇವತ್ತು ಹೈಕಮಾಂಡ್ ಪಕ್ಷದ ಕೆಲಸ ಮಾಡಿ ಅಂದ್ರು, ನಾನು ಪಕ್ಷದ ಕೆಲಸ ಮಾಡಿದೆ. ಇವತ್ತು ಜನರ ಸೇವೆ ಮಾಡ್ಬೇಕು, ಸರ್ಕಾರದಲ್ಲಿ ಮಂತ್ರಿಯಾಗಿ ಅಂತ ಹೇಳಿ